ನಮಸ್ಕಾರ ವೀಕ್ಷಕರೇ, ಟೆಕ್ ಇನ್ ಅಗ್ರಿಕಲ್ಚರ್ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲ್ನ ಕಂಟೆಂಟನ್ನು ಒಮ್ಮೆ ನೋಡಿ, ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆ ರೈತ ಬಾಂಧವರಿಗೆ ಚಾನಲನ್ನು ಸಜೆಸ್ಟ್ ಮಾಡಿ. ವೀಕ್ಷಕರೇ, ಈ ಸಂಚಿಕೆಯಲ್ಲಿ ಕ್ಲೋರೋಥೆಲೋನಿಲ್ 75% WP ಎಂಬ ಶಿಲೀಂಧ್ರನಾಶಕದ ಬಗ್ಗೆ ತಿಳಿಯೋಣ. ಈ ಶಿಲೀಂಧ್ರನಾಶಕವನ್ನು ಅನೇಕ ಶಿಲೀಂಧ್ರ ರೋಗಗಳ ನಿರ್ವಹಣೆಗೆ ಬಳಸ್ತಾರೆ. ಕ್ಲೋರೋಥೆಲೋನಿಲ್ ಅನ್ನುವುದು ಒಂದು ರಾಸಾಯನಿಕ ಹೆಸರು. 75 ಅಂತ ಅಂದರೆ ಇದರಲ್ಲಿ 75% ಅಷ್ಟು ರಾಸಾಯನಿಕ ಇದೆ ಅಂತ ಅರ್ಥ. ಹಾಗೆ WP ಅಂತ ಅಂದರೆ ವೆಟ್ಟಬಲ್ ಪೌಡರ್, ಇದು ಒಂದು ಫಾರ್ಮುಲೇಷನ್ನ ವಿಧ ಆಗಿರುತ್ತೆ. ಈ ಶಿಲೀಂಧ್ರನಾಶಕ ಬಹು ರೋಗನಾಶಕ ಗುಣವನ್ನು ಹೊಂದಿದೆ. ಇದನ್ನು ಅನೇಕ ಶಿಲೀಂಧ್ರ ರೋಗಗಳ ವಿರುದ್ಧ ಬಳಸಬಹುದು. ಇದು ಒಂದು ಕಾಂಟ್ಯಾಕ್ಟ್ ಫಂಗಿಸೈಡ್ ಆಗಿರುತ್ತೆ, ಅಂದರೆ ಸಂಪರ್ಕ ಶಿಲೀಂಧ್ರನಾಶಕವಾಗಿದ್ದು ಇದು ಸಸ್ಯ ತಾಕಿತ ಭಾಗಗಳಿಗೆ ಮಾತ್ರ ರಕ್ಷಣೆಯನ್ನು ನೀಡುತ್ತೆ. ಕ್ಲೋರೋಥೆಲೋನಿಲ್ ಶಿಲೀಂಧ್ರನಾಶಕದ ಮೋಡ್ ಆಫ್ ಆ್ಯಕ್ಷನ್ ಅಂದರೆ ಕ್ರಿಯಾವಿಧಾನವನ್ನು ನೋಡೋದಾದರೆ, ಇದು ಶಿಲೀಂಧ್ರ ರೋಗಾಣುವಿನ ಜೀವಕೋಶದ ಪರದೆಯ ಮೇಲೆ ದಾಳಿ ಮಾಡುತ್ತೆ. SH ಗ್ರೂಪ್ ಎನ್ಸೈಮ್ಗಳ ಚಟುವಟಿಕೆಯನ್ನು ಕಡಿಮೆ ಮಾಡುತ್ತೆ. ರೋಗಾಣುವಿನಲ್ಲಿ ಪ್ರೋಟೀನ್ ಉತ್ಪಾದನೆಯನ್ನು ನಿಲ್ಲಿಸುತ್ತೆ. ಹೀಗೆ ರೋಗಾಣುವನ್ನು ಹಲವಾರು ವಿಧಾನಗಳಿಂದ ಈ ಶಿಲೀಂಧ್ರನಾಶಕ ನಾಶಪಡಿಸುತ್ತೆ. ಈ ಶಿಲೀಂಧ್ರನಾಶಕ ರೋಗಾಣುವನ್ನು ಹಲವಾರು ರೀತಿಯಲ್ಲಿ ನಾಶಪಡಿಸೋದ್ರಿಂದ ರೋಗಾಣು ಈ ಶಿಲೀಂಧ್ರನಾಶಕದ ವಿರುದ್ಧ ಪ್ರತಿರೋಧವನ್ನು ಬೆಳೆಸಿಕೊಳ್ಳೋದರಲ್ಲಿ ತುಂಬಾ ಕಷ್ಟ ಆಗುತ್ತೆ. ಇದು ಒಂದು ಸಂಪರ್ಕ ಶಿಲೀಂಧ್ರನಾಶಕ ಆಗಿರೋದ್ರಿಂದ ಇದನ್ನು ರಕ್ಷಣಾತ್ಮಕ ಸಿಂಪಡಣೆಯಾಗಿ ಬಳಸುವಂತಹದ್ದು ಸೂಕ್ತ. ಅಂದರೆ ರೋಗ ಬರುವುದಕ್ಕೆ ಮುಂಚೆ ಅಥವಾ ರೋಗದ ಶುರು ಹಂತದಲ್ಲಿ ಇದನ್ನು ಬಳಸಬಹುದಾಗಿರುತ್ತೆ. ಈ ಶಿಲೀಂಧ್ರನಾಶಕವನ್ನು CIBRC ಲೇಬಲ್ನ ಕ್ಲೈಮ್ ಪ್ರಕಾರ ಈ ರೋಗಾಣುಗಳ ವಿರುದ್ಧ ಬಳಸಬಹುದಾಗಿದೆ. ಶೇಂಗಾ ಬೆಳೆಯ ಎಲೆ ಚುಕ್ಕೆ ರೋಗ ಮತ್ತು ತುಕ್ಕು ರೋಗದ ವಿರುದ್ಧ 2 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬಹುದು. ಸಿಂಪಡಣಾ ನಂತರ ಕಾಯುವಂತಹ ಅವಧಿ ಬಂದ್ಬಿಟ್ಟು 14 ದಿನಗಳು. ಇದನ್ನು ವೇಟಿಂಗ್ ಪೀರಿಯಡ್ ಅಂತಲೂ ಕೂಡ ಕರೀತಾರೆ. ಆಲೂಗಡ್ಡೆಯಲ್ಲಿ ಮೊದಲ ಅಂಗಮಾರಿ ರೋಗದ ವಿರುದ್ಧ 2 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬಹುದು. ಇದರ ವೇಟಿಂಗ್ ಪೀರಿಯಡ್ 14 ದಿನಗಳು. ಸೇಬು ಬೆಳೆಯ ಕಜ್ಜಿ ರೋಗದ ವಿರುದ್ಧ ಪ್ರತಿ ಲೀಟರ್ ನೀರಿಗೆ 2 ಗ್ರಾಂ ಬೆರೆಸಿ ಸಿಂಪಡಿಸಬಹುದು. ಸಿಂಪಡಣಾ ನಂತರ ಕಾಯುವಂತಹ ಅವಧಿ 45 ದಿನಗಳು. ದ್ರಾಕ್ಷಿ ಬೆಳೆಯ ಚಿಬ್ಬು ರೋಗದ ವಿರುದ್ಧ ಪ್ರತಿ ಲೀಟರ್ ನೀರಿಗೆ 2 ಗ್ರಾಂ ಬೆರೆಸಿ ಸಿಂಪಡಿಸಬಹುದು. ಇದರ ವೇಟಿಂಗ್ ಪೀರಿಯಡ್ 60 ದಿನಗಳು. ಮೆಣಸಿನಕಾಯಿಯ ಹಣ್ಣು ಕೊಳೆತ ಅಥವಾ ತುದಿ ಸಾಯುವಿಕೆಯ ವಿರುದ್ಧ ಪ್ರತಿ ಲೀಟರ್ ನೀರಿಗೆ 1 ಗ್ರಾಂ ಬೆರೆಸಿ ಸಿಂಪಡಿಸಬಹುದು. ಇದರ ವೇಟಿಂಗ್ ಪೀರಿಯಡ್ 10 ದಿನಗಳು. ಹೂಕೋಸು ಬೆಳೆಯ ಎಲೆ ಚುಕ್ಕೆ ರೋಗಕ್ಕೆ ಪ್ರತಿ ಲೀಟರ್ ನೀರಿಗೆ 2 ಗ್ರಾಂ ಬೆರೆಸಿ ಸಿಂಪಡಿಸಬಹುದು. ಇದರ ವೇಟಿಂಗ್ ಪೀರಿಯಡ್ 3 ದಿನಗಳು. ಕಲ್ಲಂಗಡಿ ಬೆಳೆಯ ಎಲೆ ಚುಕ್ಕೆ ರೋಗಕ್ಕೆ ಪ್ರತಿ ಲೀಟರ್ ನೀರಿಗೆ 2 ಗ್ರಾಂ ಬೆರೆಸಿ ಸಿಂಪಡಿಸಬಹುದು. ಇದರ ವೇಟಿಂಗ್ ಪೀರಿಯಡ್ 3 ದಿನಗಳು. ಈ ಶಿಲೀಂಧ್ರನಾಶಕದ ವಿಷತ್ವದ ಬಣ್ಣ ಹಸಿರಾಗಿದ್ದು ಕಡಿಮೆ ವಿಷತ್ವವನ್ನು ಹೊಂದಿದೆ, ಅಂದರೆ ಇದು ಸ್ಲೈಟ್ಲಿ ಟಾಕ್ಸಿಕ್. ಆದರೆ ಜಲಚರ ಪ್ರಾಣಿಗಳಿಗೆ ಇದರ ವಿಷತ್ವ ತುಂಬ ಹೆಚ್ಚಾಗಿದ್ದು ಕೆರೆಯ ಅಕ್ಕಪಕ್ಕದಲ್ಲಿರುವಂತಹ ಜಮೀನಿನಲ್ಲಿ ಇದನ್ನು ಉಪಯೋಗಿಸಬಾರ್ದು. 2 ಸಿಸ್ಟಮಿಕ್ ಅಂದರೆ ಅಂತರ್ವ್ಯಾಪಿ ಶಿಲೀಂಧ್ರನಾಶಕಗಳ ಸಿಂಪಡಣೆ ಮಧ್ಯೆ ಇದನ್ನು ಉಪಯೋಗಿಸಬಹುದು. ಇದರಿಂದ ರೋಗಾಣುಗಳ ಪ್ರತಿರೋಧ ಬೆಳೆಸಿಕೊಳ್ಳುವಂತಹದ್ದು ತಪ್ಪುತ್ತೆ. ಇದನ್ನು ಮೊದಲು ಸಿಂಪಡಣೆ ಮಾಡಿದ ಮೇಲೆ 2ನೇ ಸಿಂಪಡಣೆಗೆ ಕನಿಷ್ಠ 15 ದಿನಗಳಾದರೂ ಕಾಯಬೇಕಾಗುತ್ತೆ. ಮಾರುಕಟ್ಟೆಯಲ್ಲಿ ಇದನ್ನು ಕವಾಚ್, ಜಟಾಯು, ಸ್ಪ್ಲಾಶ್, ಇಶಾನ್, ಓವೇಟ್, ಟೆಮ್ಯಾಗೋ, ಫಾಲ್ಕಾನ್, ಮ್ಯಾನ್ಚೆಸಾಫ್, ಥೆಲೋನಿಲ್, ಇನ್ನೇಟ್ ಎಂಬಂತಹ ಪ್ರಮುಖ ಬ್ರ್ಯಾಂಡ್ಗಳಲ್ಲಿ ದೊರೆಯುತ್ತೆ. ನಿಮಗೆ ಯಾವ ಶಿಲೀಂಧ್ರನಾಶಕದ ಬಗ್ಗೆ ವಿಡಿಯೋ ಬೇಕು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನಮ್ಮ ಮುಂದಿನ ಸಂಚಿಕೆಯಲ್ಲಿ ನಾವು ಅದರ ಬಗ್ಗೆ ವಿಡಿಯೋವನ್ನು ಮಾಡಲು ಪ್ರಯತ್ನಿಸ್ತೀವಿ. ಶೇರ್ ದ ವಿಡಿಯೋ, ಶೇರ್ ದ ನಾಲೆಡ್ಜ್. ಧನ್ಯವಾದಗಳು.